ಯಾವ ಥರ ಮಾಡ್ಕೊಂಡು ಸರ್ ನಿನ್ನೆ ಬೆಳಗ್ಗೆ ಗಂಜುಗುಂಟೆನಲ್ಲಿ ಒಂದು 8:30 ಸಮಯ ಇರ್ಬೋದು. ಆ ಟೈಮ್ನಲ್ಲಿ ವಸಂತಾಚಾರಿ ಅಂತಕ್ಕಂಥ ಒಬ್ಬ ಹುಡುಗ ಮತ್ತು ಅಲ್ಲಿ ರಾಮಕೃಷ್ಣಪ್ಪ ಅಂತ ಅಂಗಡಿ ಮುಂದೆ ಕುಂತ್ಕೊಂಡು ಇವರು ಈ ಪಂಚಾಯತಿನಲ್ಲಿ ಮಾದಿಗರು ಅವರು ದಬ್ಬಾಳಿಕೆ ಜಾಸ್ತಿ ಆಯಿತು, ದೌರ್ಜನ್ಯ ಜಾಸ್ತಿ ಆಯಿತು, ಅವ್ರನ್ನ ಮಟ್ಟ ಹಾಕಬೇಕು ಅಂತ ರಾಮಕೃಷ್ಣಪ್ಪ ಮತ್ತು ವಸಂತಾಚಾರಿ ಇಬ್ಬರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ಟೈಮ್ಗೆ ವೇಮಗಲ್ ನರಸಿಂಹಮೂರ್ತಿ ಅಂತ ಹುಡುಗ ಅಲ್ಲಿ ಬೇಕ್ರಿ ಹತ್ರ ಏನೋ ತಿಂಡಿ ತಗೊಳ್ಳೋಕೆ ಹೋಗಿದ್ದಾನೆ. ಈ ವಿಚಾರ ಇವ್ರ ಕನ್ವರ್ಸೇಷನ್ನು ಕೇಳಿಸ್ಕೊಂಡು ಯಾಕೆ ಈ ಥರ ನೀವು ಪಬ್ಲಿಕ್ಕಲ್ಲಿ ಜಾತಿ ವಿಚಾರವಾಗಿ ಇಷ್ಟು ಮಾತಾಡ್ತೀರಾ, ಏನಾದರೂ ಇದ್ದರೆ ಅದು ಬೇರೆ ರೀತಿ ಇದು ಕ್ರಿಯೇಟ್ ಆಗ್ತದೆ, ಆ ಥರ ಮಾತಾಡಬೇಡಿ ಅಂತ ಇದನ್ನು ಕ್ವಶನ್ ಮಾಡಿದ್ದಾರೆ. ಆ ಕ್ವಶನ್ ಮಾಡಿದಾಗ ಈ ವಸಂತಾಚಾರಿ ಏಕಾಏಕಿ ನೀನು ಅವನ ಕೇಳೋಕ್ಕೆ ನೀನು ಯಾವ ಊರು ನನ್ನ ಮಗ, ಯಾವ ಮಾದಿಗೆ ನನ್ನ ಮಗ ನೀನು ಅಂತ ಹೇಳ್ಬಿಟ್ಟು ಪರಸ್ಪರ ಮಾತು ಬೆಳೆದು ಅವರಿಬ್ಬರ ಮಧ್ಯೆ ಗಲಾಟೆ ಆಗಿದೆ. ಜೋರಾಗಿ ಮಾತು ಬೆಳೆದು ಜೋರಾಗಿ ಗಲಾಟೆಗಳಾಗಿದೆ. ಆ ಥರ ಗಲ್ಲಾಪಟ್ಟು ಹಿಡಿದುಕೊಂಡು ಹೊಡೆದು ಇದು ಮಾಡಿದ್ದಾರೆ. ಆ ಟೈಮ್ಗೆ ಅಲ್ಲಿ ಬೆಳಗ್ಗೆನೇ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಸರ್ಕಲಲ್ಲಿ. ಆ ಜನ ಎಲ್ಲ ಕ್ರೌಡ್ ಕ್ರಿಯೇಟ್ ಆಗಿದೆ. ಅಲ್ಲಿ ಕ್ರಿಯೇಟ್ ಆದಾಗ ಅವನು ನರಸಿಂಹಮೂರ್ತಿ ಏನು ಮಾಡಿದ್ದಾನೆ, ಇವನು ಮಾದಿಗರ ಜಾತಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾ ಇದ್ದಾನೆ, ಜಾತಿ ವಿಚಾರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಾತಾಡಿದಾಗ ಈ ಜಾತಿ ವಿಚಾರ ಬಂದಾಗ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಮ್ಯಾಟ್ರ್ ಕ್ರಿಯೇಟ್ ಆಗಿದೆ. ಆ ವಿಚಾರವಾಗಿ ಎಲ್ಲರೂ ಕೂಡ ಅಲ್ಲಿ ಆ ಸಮಾಜದವರು ಆ ಕ್ಯಾಸ್ಟ್ ಅವರೆಲ್ಲ ಸೇರಿಕೊಂಡು ಯಾಕೆ ಮಾತಾಡಬೇಕು, ಆ ಜಾತಿ ವಿಚಾರ ಯಾಕೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ವಸಂತಾಚಾರಿ ಮೇಲೆ ರಿಯಾಕ್ಟ್ ಆಗಿದ್ದಾರೆ. ಅದೇ ಟೈಮ್ಗೆ ಒಂದು 10-15 ನಿಮಿಷ ಅಷ್ಟೇ ಅಲ್ಲಿ ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥ ಮುಖಂಡರು ಇವರೆಲ್ಲ ಸೇರಿಕೊಂಡು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಇವನಿಗೂ ಆ ಜಾತಿ ವಿಚಾರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಇವನ್ನೂ ಸಮಾಧಾನ ಮಾಡಿ ನೀನು ಹೋಗಪ್ಪ ಅಂತ ಒಟ್ಟು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಅವ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಇವ್ರನ್ನೂ ಅಲ್ಲಿ ಕ್ರೌಡ್ ಕ್ರಿಯೇಟ್ ಆಗಿತ್ತಲ್ಲ, ಇವನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಇನ್ಸಿಡೆಂಟ್ ಅಷ್ಟಾಗಿರೋದು ಬೆಳಗ್ಗೆ ಅಲ್ಲಿ. ಇದಾದಮೇಲೆ ಮತ್ತೆ ಅವ್ನು ವಸಂತಾಚಾರಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿಬಿಟ್ಟು ಅಲ್ಲೇನು ಮಾಡಿದ್ದಾನೆ, ಅಲ್ಲಿ ಅದಕ್ಕೆ ಜಿ ನರಸಿಂಹಮೂರ್ತಿ ಮಾಜಿ ಅಧ್ಯಕ್ಷರು ಅವ್ರ ಫ್ಯಾಮಿಲಿಯವ್ರ ಕಾರಣ ಅವರು ಬೇಕಂತಲೇ ಕ್ರಿಯೇಟ್ ಮಾಡಿರೋದು ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಅದು ಸುಳ್ಳು ಸರ್, ಅದು ಸುಳ್ಳು. ಅದು ಬೇಕಾದರೆ ನೀವು ಇವಾಗಲೂ ಕೂಡ ನೀವು ಪಂಚಾಯತಿನಲ್ಲಿ ಹೋಗಿ ವಿಚಾರ ತಿಳ್ಕೊಳ್ಳಿ. ಅಲ್ಲಿ JDS ವರ್ಸಸ್ ಕಾಂಗ್ರೆಸ್ ಗಲಾಟೆ ಆಗಿಲ್ಲ. ಬೇಕಾದ್ರೆ ಅಲ್ಲಿ ಇನ್ನೂ ಕಾಂಗ್ರೆಸ್ ಮೆಂಬರ್ಸ್ ಇದ್ದಾರೆ, ಕಾಂಗ್ರೆಸ್ ಮುಖಂಡರಿದ್ದಾರೆ, ಎಲ್ಲ ಇದ್ದಾರೆ. ಅಲ್ಲಿ JDS ವರ್ಸಸ್ ಕಾಂಗ್ರೆಸ್ ಅಂತ ಹೇಳ್ತಕ್ಕಂಥ ಗಲಾಟೆಗಳು ಯಾವುದೂ ಕೂಡ ಉದ್ಭವ ಆಗಿಲ್ಲ, ಇವಾಗ ನಡೆದೂ ಇಲ್ಲ. ಈ ಕೇವಲ ಅವನು ಜಾತಿ ವಿಚಾರ ಮಾತಾಡಿದ್ದಕ್ಕೆ ಮಾತ್ರ ಒಂದು ಕ್ಷುಲ್ಲಕ ಕಾರಣಕ್ಕೆಲ್ಲ ಗಲಾಟೆ ಆಗಿರೋದೇ ಹೊರತು ಅದು ಯಾವುದೇ ರೀತಿ ರಾಜಕೀಯವಾಗಿ ಗಲಾಟೆ ಆಗಿಲ್ಲ ಮತ್ತು ಬೇರೆ ರೀತಿ ಯಾವುದೂ ಗಲಾಟೆ ಆಗಿಲ್ಲ. ಕ್ಲಿಯರ್ ಆಗಿದೆ.